ಗಡಿಯಲ್ಲಿ ನಮ್ಮ ಸೈನಿಕರು ದೇಶಕ್ಕೋಸ್ಕರ ಪ್ರಾಣ ಬಿಡ್ತಿರ್ತಾರೆ. ಆದ್ರೆ ನಮ್ಮ ಭಾರತದ ಒಳಗಡೆ ರಾಜಕಾರಣಿಗಳು, ಕೆಲ ರಾಜಕಾರಣಿಗಳು ಅದನ್ನ ಮಿಸ್ಯೂಸ್ ಮಾಡ್ಕೊಂತಾರೆ. ಅಂದ್ರೆ ಏನಂತ ಹೇಳ್ಬೋದು, ಜಾತಿ ಮತ ಈ ರೀತಿ ಗಲಾಟೆ ಮಾಡ್ಕೊಂತ ಇರ್ತಾರೆ. ಒಬ್ಬ ಸೈನಿಕನಾಗಿ ನಿಮಗೆ ಈ ಒಂದು ಪರಿಸ್ಥಿತಿ ನೋಡಿದಾಗ ಏನ್ ಅನ್ಸುತ್ತೆ ಸರ್? ಖಂಡಿತವಾಗಿ ನಾನು ಒಂದು ವಾರದ ಹಿಂದೆ ತುಂಬಾ ನೋವುಪಟ್ಟಿದ್ದೀನಿ ಒಬ್ಬ ಸೈನಿಕನಾಗಿ. ಯಾಕೆಂದ್ರೆ ಆ ವ್ಯಾಲ್ಯೂ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ರಾಜಕಾರಣಿಗಳಿಗೆ. ಯಾಕೆಂದ್ರೆ ರಾಜಕಾರಣಿಗಳು ನನ್ನ ಯಾವ್ದಾದ್ರು ಒಂದು ಸ್ಪೀಚ್ ಅಂತ ಹೋದ್ರೆ, ನಾನು ಸುಮಾರು 5 ವರ್ಷದಿಂದ ನಾನು ಒಂದು ಸಾಮಾಜಿಕವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ನೋಡ್ಬೇಕಾದ್ರೆ ನಾನು ಹೇಳ್ತಾ ಬರ್ತೀನಿ, ರಾಜಕಾರಣಿ ಮಕ್ಕಳು ಅಥವಾ ರಾಜಕಾರಣಿಗಳೇ ಒಂದು ಸಿಯಾಚಿನ್ ಗ್ಲೇಸಿಯರ್ ಅಂತ ಒಂದು ಪ್ಲೇಸ್ ಇದೆ, ಹೋಗಿ ಒಂದು ವಾರ ಟೂರ್ ಹೊಡ್ಕೊಂಡ್ ಬಂದ್ಬಿಟ್ರೆ ಅಲ್ಲಿನ ಪರಿಸ್ಥಿತಿ, ಅಲ್ಲಿ ಸೈನಿಕನ ಯಾವ ಪರಿಸ್ಥಿತಿನಲ್ಲಿ ಸೇವೆ ಮಾಡ್ತಿರ್ತಾನೆ, ಗಡಿ ಕಾಯ್ತಾ ಇರ್ತಾನೆ, ಯಾವ ರೀತಿ ಇವರು ಯಾವುದೇ ಕಾರಣಕ್ಕೂ ಹೋಗಿ ಒಂದು ವಾರ ಟೂರ್ ಮಾಡೋಕ್ಕೂ ಆಗಲ್ಲ, ಆ ಥರ ಪರಿಸ್ಥಿತಿ ಇರ್ತದೆ. -40 ಡಿಗ್ರಿ ಅಂದರೆ ಇಲ್ಲಿ ನಮ್ಮಲ್ಲಿ ಬೆಂಗಳೂರಲ್ಲಿ ಮೈನಸ್ ಬೇಡ, ನಾರ್ಮಲ್ ಕೋಲ್ಡ್ ಇದ್ರೆ ಅಂತ ತಡ್ಕೊಳಕ್ಕಾಗಲ್ಲ. ಇನ್ನು -40 ಡಿಗ್ರಿ 30 ಡಿಗ್ರಿ ಎಲ್ಲಿ ಇವರು ಇದು ಮಾಡ ಅಂತ ಒಂದು ಕಠಿಣ ಪ್ರದೇಶಗಳ ಸೈನಿಕ ತನ್ನ ಒಂದು ಭಾರತ ಮಾತೆಗೆ ತನ್ನ ಪ್ರಾಣವನ್ನು ಮುಡಿಪಾಗಿಟ್ಟು ಸೇವೆ ಮಾಡ್ತಿರ್ತಾನೆ. ಇದರಲ್ಲಿ ಏನಾಗ್ತದೆ, ಇವರು ಬೇಳೆ ಬೇಚನೆ ಎಲ್ಲರೂ ಇಲ್ಲ, ಒಳ್ಳೊಳ್ಳೆ ರಾಜಕಾರಣಿಗಳಿದ್ದಾರೆ, ಒಳ್ಳೊಳ್ಳೆ ಮಂತ್ರಿಗಳಿದ್ದಾರೆ, ಒಳ್ಳೊಳ್ಳೆ ನಾಯಕರುಗಳಿದ್ದಾರೆ. ಕೆಲವು ಯಾಕೆಂದ್ರೆ ಆ ವ್ಯಾಲ್ಯೂ ಗೊತ್ತಿರಲ್ಲ. ಇವ್ರು ಬೆಳಗ್ಗೆ ಬಂದಿರೋ ಪರಿಸರಗಳಂಗಿರ್ತದೆ. ಯಾರು ಮಹಾತ್ಮ ಗಾಂಧಿನ ಬೈತಾರೆ, ಕೆಲವರು ಲಾಲ್ ಬಹದ್ದೂರ್ ಶಾಸ್ತ್ರಿನ ಬೈತಾರೆ, ಕೆಲವರು ಮೋದಿನ ಬೈತಾರೆ. ಅಂದ್ರೆ ಇವರು ಆ ಒಂದು ಅವ್ರ 10%, ನಾವು 1%, 0.01% ಕೂಡ ಅವ್ರು ಕಷ್ಟಪಟ್ಟಿರೋದಾಗ್ಲಿ, ಅವರು ಹೋರಾಟ ಮಾಡಿರೋದಾಗ್ಲಿ, ಅವರೆಲ್ಲ ಇವತ್ತಿನ ಅವ್ರ ಹೆಸರಿದೆ ಅಂದ್ರೆ ಅವ್ರ ಸಾಧನೆ ಕಠಿಣವಾಗಿ ಸತತವಾಗಿ ಡೆಡಿಕೇಶನ್ ಮಾಡಿ ಒಂದು ಹಂತ ತಲುಪಿರ್ತಾರೆ. ಅಂತರ್ನ ಈಸಿಯಾಗಿ ಇವಾಗೆಲ್ಲ ವಾಟ್ಸಾಪ್ ಸೋಷಿಯಲ್ ಮೀಡಿಯಾ ಬದ್ರದಿಂದ ಹೇಳಿಕೆ ತಾನು ಹೇಳಿಕೆ ಕೊಟ್ಟರೆ ಏನೋ ದೊಡ್ಡ ವ್ಯಕ್ತಿ ಆಗ್ಬಿಡ್ತೀನಿ ಅನ್ನೋ ಒಂದು ಉದ್ದೇಶದಲ್ಲಿ ಏನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಆ ಒಂದು ಸಾಧಕರನ್ನ ಇರ್ಬೋದು, ಮೇರು ವ್ಯಕ್ತಿಗಳಿರ್ಬೋದು, ರಾಷ್ಟ್ರ ನಾಯಕರಿರ್ಬೋದು, ಅಥವಾ ಅಂಥವ್ರನ್ನ ಕೀಳಾಗಿ ಹೇಳ್ಬಿಡ್ತಾರೆ. ಅಂದ್ರೆ ಅವ್ರ ಯಾರು ಮಾತಾಡ್ತಾರೆ ಅವರ ಒಂದು ವ್ಯಾಲ್ಯೂ ಗೊತ್ತಾಗ್ತದೆ. ಬಟ್ ಆ ರೀತಿ ಮಾತಾಡಬಾರ್ದು. ರಾಷ್ಟ್ರ ಒಂದು ಏಕತೆ. ನಮ್ಮ ಸ್ನೇಹಿತರು ಹೇಳ್ದಂಗೆ ದೇಶ ಮೊದಲು, ಇಲ್ಲಿ ವ್ಯಕ್ತಿ ಮೊದಲಲ್ಲ ಅಥವಾ ಪಕ್ಷ ಮೊದಲಲ್ಲ, ದೇಶ ಮೊದಲು. ದೇಶ ಮೊದಲಿಗಾದ್ರೆ, ಯಾಕೆಂದ್ರೆ ಇಲ್ಲಿ ಒಂದು ಸಮಸ್ಯೆ ಏನಂತಂದ್ರೆ, ಇವಾಗ ಇಸ್ರೇಲ್ ಇರ್ಬೋದು. ಇಸ್ರೇಲಲ್ಲಿ ಏನಾಗ್ತಿದೆ, ನಾನು ಇಡೀ ಪ್ರಪಂಚದಲ್ಲಿ ದೇಶ ಪ್ರೇಮ ಅಂದ್ರೆ ಇಸ್ರೇಲ್ಗೆ ನಾನು ಹೋಲಿಕೆ ಮಾಡ್ತೀನಿ. ಅಲ್ಲಿ ನಡೆಯುವಂತ, ಯಾಕೆಂದ್ರೆ ಅಲ್ಲಿ ಆ ಕಡೆಯಿಂದ ಗಾಜಾ, ಈ ಕಡೆ ಹಮಾಸು, ಈ ಕಡೆ ಇಲ್ಲಿ, ಯಾಕೆಂದ್ರೆ ಅವ್ರಿಗೆ ವರ್ಷದಲ್ಲಿ 3-4 ಸರಿ ಅಟ್ಯಾಕ್ಗಳು ಆಗ್ತಾನೆ ಇರ್ತದೆ. ಅದರಿಂದ ಅಲ್ಲಿ ಪ್ರತಿಯೊಬ್ಬರು 5 ವರ್ಷ ಸೇವೆ ಸಲ್ಲಿಸಲೇಬೇಕಾಗ್ತದೆ. ಇಲ್ಲಿ ನಮ್ಮಲ್ಲಿ ಆಗಿಲ್ಲ. ನಮ್ಮಲ್ಲಿ ಬರೀ ಪಾಕಿಸ್ತಾನ ಯಾವಾಗ ಒಂದು ಅಟ್ಯಾಕ್ ಆಗ್ತದೆ ಅನ್ನೋ ಮೈಂಡ್ ಸೆಟ್ ಇರ್ತಾರೆ. ಇಲ್ಲೂ ನಮಗೂ ಶತ್ರು ರಾಷ್ಟ್ರಗಳಿವೆ. ಒಂದು ಪಾಕಿಸ್ತಾನ, ಒಂದು ಚೈನಾ ಇದೆ, ಈ ಕಡೆ ಆಫ್ಘಾನಿಸ್ತಾನ ಇತ್ತು, ಸ್ವಲ್ಪ ಬದಲಾಗಿದೆ. ಈ ಕಡೆ ನಮಗೆ ನೆರೆಯ ಚೀನಾ ರಾಷ್ಟ್ರ ಏನ್ ಮಾಡ್ತಿದೆ, ಈ ಕಡೆ ಬಾಂಗ್ಲಾದೇಶನ ನೋಡಿ ಆಕ್ಟಿವೇಟ್ ಮಾಡಿ ಯಾವ ರೀತಿ ಈ ಕಡೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡ್ತಿದೆ. ಈ ರೀತಿ ಚೈನಾ ಟ್ಯಾಕ್ಟಿಕ್ಸ್ ನಡೀತಾ ಇದೆ. ನಮ್ಗೆ ಏನಾದ್ರು ಆ ಒಂದು ಸಿಚುವೇಶನ್ ಫ್ಯೂಚರ್ ಅಲ್ಲಿ ಬರ್ಲೂಬಹುದು. ನಾವು ಇವಾಗೇನು ನಾವು 15 ದಿನದಲ್ಲಿ ರೆಡಿ ಆದ್ವಿ, ಅದೇ ರೀತಿ ನಾವು ಒಂದು ಸದೃಢ ಭಾರತವನ್ನ ನಾವು ನಮ್ಮನ್ನ ಕಾಪಾಡ್ಕೊಳ್ಳಿಕ್ಕೆ ನಾವು ಅಲರ್ಟ್ನೆಸ್ ಆಗಿರ್ಬೇಕು. ಅದಕ್ಕೆ ಪ್ರತಿಯೊಬ್ಬರ ಪಾತ್ರ ಬಹಳ ಮುಖ್ಯ ಆಗ್ತದೆ. ಅದೇ ರೀತಿ ಪ್ರತಿಯೊಬ್ಬ ನಾಗರಿಕರು, ರಾಜಕಾರಣಿಗಳು ಬರೀ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ನೋಡಬೇಡಿ. ಮುಂದಿನ ಫ್ಯೂಚರ್ ಇನ್ನು 10 ವರ್ಷಕ್ಕೆ ಏನಾಗ್ತದೆ ಅದನ್ನ ಬಗ್ಗೆ ಯೋಚನೆ ಮಾಡಿ. ನಮ್ಮ ಮುಂದಿನ ಪೀಳಿಗೆಗೆ ಏನಾಗ್ತದೆ ಅದನ್ನ ಯೋಚನೆ ಮಾಡಿ. ಅವರು ಬಲಿಷ್ಠ ಆಗ್ಬೋದು. ಅವ್ರಿಗೂ ನಮ್ಮ ಅಕ್ಕಪಕ್ಕದೆಲ್ಲ ಮುಸ್ಲಿಂ ರಾಷ್ಟ್ರಗಳೇನೆ. ಆದರೂ ಕೂಡ ನಮ್ಮ ಜೊತೆಗೆ ನಮ್ಮ ರಾಷ್ಟ್ರ ನೋಡಿ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ. ನಮ್ದು ಯಾವುದೋ ಧರ್ಮಾಧಾರಿತ ರಾಷ್ಟ್ರವಾಗಿ ನಾವೇನು ಇದು ಮಾಡ್ತಿಲ್ಲ. ಬಟ್ ನಮ್ಮಲ್ಲಿರೋದು ಎಲ್ಲದಕ್ಕೂ ಒಂದು ಶಾಂತಿಯುತವಾದ ರಾಷ್ಟ್ರ, ಒಂದು ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕನ್ನೋ ಒಂದು ಭಾರತ ದೇಶದಲ್ಲಿ ನಾವು ಮಾಡ್ತಿದ್ದೀವಿ. ಬಟ್ ಇಲ್ಲಿ ಅನೇಕ ರಾಷ್ಟ್ರಗಳು ನಮ್ಮ ಒಂದು ಎಕನಾಮಿಕ್ ಇವತ್ತಿನಲ್ಲಿ ನಾವು 3-4 ಅದರಲ್ಲೂ ಕೂಡ ಪ್ರಪಂಚದಲ್ಲಿ ನಾವು ರಕ್ಷಣಾ ಕ್ಷೇತ್ರದಲ್ಲಿ ಹೇಗೋ ಮುಂದಿದ್ದೇವೆ, ಇವತ್ತಿನ GDP ನಮ್ಮ ರಾಷ್ಟ್ರದಲ್ಲಿ ಒಂದು ಎಕನಾಮಿಕಲಿ ನಾವು ದೊಡ್ಡದಾಗಿ ಬರ್ತಾ ಇದ್ದೀವಿ. ಕೊರೋನಾ ಆದ್ಮೇಲೆ ಎಷ್ಟೋ ರಾಷ್ಟ್ರಗಳು ಇದಾಗೋಯ್ತು ಸಮಸ್ಯೆಗಳು. ಆದ್ರೆ ನಮ್ಮ ಆರ್ಥಿಕವಾಗಿ ನಮ್ಮ ಪ್ರಬಲವಾಗಿ ಬೆಳೀತಾ ಇರೋದ್ರಿಂದ ಇದರಲ್ಲೂ ಸಹ ಅನೇಕ ಬಲಿಷ್ಠ ರಾಷ್ಟ್ರಗಳಿಗೆ ಹೊಟ್ಟೆ ಕಿಚ್ಚು, ಅಸೂಯೆ ಅನ್ನೋದು ಬಂದು ಈ ರೀತಿ ಆಕ್ಚುಲಿ ನಾನು ಈ ಒಂದು ಅಟ್ಯಾಕ್ ಮಾಡ್ಲಿಕ್ಕೂ ಕಾರಣ ಎಲ್ಲೋ ನನ್ನ ವೈಯಕ್ತಿಕವಾಗಿ ಈ ಚೀನಾದ ಪಿತೂರ್ ಇದೆ ಅನ್ಸುತ್ತೆ. ಚೀನಾದ ಪಿತೂರ್, ಯಾಕೆಂದ್ರೆ ಎಕನಾಮಿಕಲಿ ನಾವು ನಮ್ಗೆ ಕಾಂಪಿಟೇಟರ್ ಅಂದ್ರೆ ಚೀನಾನೇ, ಏಷ್ಯಾ ಖಂಡದಲ್ಲಿ ನಮಗೆ ಕಾಂಪಿಟೇಟರ್. ಅದರಿಂದ ನಾವು ಆ ಪಿತೂರಿಂದ ಈ ತರ ಒಂದು ಆಗಿದ್ರು ಕೂಡ ನಾವು ಧೈರ್ಯವಾಗಿ, ಚೀನಾ ಬಂದ್ರು ನಾವು ಎದುರಿಸಬೇಕು, ಪಾಕಿಸ್ತಾನ ಬಂದಿರಬೇಕು, ಯಾವುದೇ ರಾಷ್ಟ್ರ ಎದುರ್ಬೇಕು ಅಂದ್ರೆ ನಮ್ಮ ಭಾರತದ ಎಲ್ಲಾ ರಾಷ್ಟ್ರ ನಾಯಕರು, ರಾಜಕೀಯ ನಾಯಕರು ಅಥವಾ ಎಲ್ಲ ನಾಗರಿಕರು ನಾವು ದೇಶ ಪ್ರೇಮನ ಮೊದಲು ಗಟ್ಟಿ ಮಾಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಪ್ರಜೆನೂ ಇಸ್ರೇಲ್ ಮಾದರಿಯಲ್ಲಿ ಅಟ್ಲೀಸ್ಟ್ 1 ವರ್ಷನಾದ್ರೂ ಸೇನೆಗೆ ಸೇವೆ ಸಲ್ಲಿಸಿ
ತದನಂತರ ಎಜುಕೇಶನ್ ಅಲ್ಲೇ ಅದನ್ನ ಇವಾಗ ನಾವು ಫಸ್ಟ್ PUC ಸೆಕೆಂಡ್ PUC ಅಂತೀವಿ, ಆ ಸಮಯದಲ್ಲೇ ಡಿಗ್ರಿ ಮಾಡಬೇಕು ಅಂದ್ರೆ ಡಿಗ್ರಿ ಆದಮೇಲೆ ಕೂಡ ಪ್ರತಿಯೊಬ್ಬ ಸೈನಿಕನು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಸೈನಿಕನಾಗಿ ಆಚೆ ಬಂದ್ರೆ ಖಂಡಿತವಾಗಿ ದೇಶ ಪ್ರೇಮ ಇರುತ್ತೆ, ಆ ಪ್ರಾಮಾಣಿಕತೆ ಕೂಡ ಇರುತ್ತೆ ಅದರಲ್ಲಿ ಅನ್ನೋದು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ಈ ಒಂದು ಪೆಹಲ್ಗಾಮ್ ಇನ್ಸಿಡೆಂಟ್ ಏನಾಯ್ತು ಅದೊಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತು ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತವಾಗ್ಲೂ. ಯಾಕಂತ ಹೇಳಿದ್ರೆ ಇಷ್ಟು ದಿವಸ ಭಾರತೀಯ ಸೇನೆ ಮೇಲೆ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡ್ತಾ ಇದ್ರು, ಅಥವಾ ಯಾವುದೋ ಸರ್ಕಾರಿ ನೌಕರರನ್ನ ಟಾರ್ಗೆಟ್ ಮಾಡೋದು, ಅಥವಾ ಇನ್ಯಾವುದೋ ಒಂದು ಕೋಮಿನ ಒಂದು ಟಾರ್ಗೆಟ್ ಅನ್ನ ಮಾಡ್ತಿದ್ರು. ಇದು ಮೊದಲನೇದಾಗಿ ನಮ್ಮ ಭಾರತೀಯ ನಾಗರಿಕರನ್ನ ಪ್ಯಾಂಟ್ ಬಿಚ್ಚಿಸಾಗ್ಲಿ ಅವರಿಗೆ ಕೇಳಿ ಧರ್ಮವನ್ನ ಕೇಳಿ ಹೊಡೆದಿರುವಂತದ್ದು. ಅದಾದ್ಮೇಲೆ ಹೊಡೆದಾದ್ಮೇಲೆ ನಮ್ಮನ್ನು ಹೊಡೆದು ಬಿಡಿ ಅಂತೇಳಿ ಮಹಿಳೆ ಕೇಳಿದಾಗ ಮೋದಿಗೂ ಬತಾವ್ ಅನ್ನೋದು, ಈ ರೀತಿಯಾದಂತಹ ಒಂದು ಉಗ್ರ ಕೃತ್ಯ ನಡೆದಿರೋದು ಮೊದಲನೇ ಬಾರಿ. ಸೊ ಇದು ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅವರ ಒಂದು ಉಗ್ರವಾದಿಗಳ ಒಂದು ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ. ನಾವು ಅದರ ಬಗ್ಗೆ ನಾವು ಬಹಳ ದೀರ್ಘಾಲೋಚನೆ ಮಾಡಿದಾಗ ಈ ಉಗ್ರವಾದದ ಒಂದು ಏನು ಮಾನಸಿಕತೆ ಇದೆ, ಇವರು ಯಾವ ರೀತಿ ಎಲ್ಲ ಒಂದು ಹಂತಕ್ಕೆ ಹೋಗ್ತಾರೆ ಅನ್ನೋದನ್ನ ನಾವು ಊಹೆನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಪಹಲ್ಗಾಮ್ ಏನು ದಾಳಿ ಇದೆ, ಇದು ಒಂದು ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ಇದಕ್ಕೆ ಒಂದು ಅಂತ್ಯವನ್ನ ಕಾಣ್ಲಿಲ್ಲ ಅಂತ ಹೇಳಿದ್ರೆ ಇದು ಬಹಳ ಬೃಹದಾಕಾರವಾಗಿ ಬೆಳೆಯುತ್ತೆ ಅನ್ನೋದು ಆಗಿದೆ ಈಗ. ಸೊ ಅದರಿಂದ ಈ ಒಂದು ಉಗ್ರತ್ವವನ್ನ, ಈ ಉಗ್ರ ದಾಳಿಯನ್ನ ಇಲ್ಲಿಗೆ ಒಂದು ಏನೋ ಹೇಳ್ತಾರಲ್ಲ ಗಾದೆ ನಮ್ಮ ಕನ್ನಡದಲ್ಲಿ, ಮೊಳಕೆ ಬಂದಾಗಲೇ ಅದನ್ನ ಚಿವುಟಾಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ಅದು ಮರ ಆಗಿ ಬೆಳೆದಾಗ ಅದನ್ನ ಕಡ್ದಾಕ್ಲಿಕ್ಕೆ ಸಾಧ್ಯ ಇರಲ್ಲ, ಕಷ್ಟ ಆಗುತ್ತೆ ಅನ್ನೋ ಹಾಗೆ ಈ ಉಗ್ರವಾದವನ್ನ ಬುಡ ಸಮೇತ ಇವತ್ತು ಕಿತ್ತಾಕ್ಬೇಕು. ಅದಕ್ಕೆ ಭಾರತೀಯ ಸೇನೆ ಸನ್ನದ್ಧವಾಗಿದೆ, ಭಾರತೀಯ ಕೇಂದ್ರ ಸರ್ಕಾರಗಳು ಸಹ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಸರ್, ಇಲ್ಲೊಂದು ಧರ್ಮದ ವಿಚಾರ ಕೂಡ ಬಂದಿದೆ, ಹಿಂದೂ ಮುಸ್ಲಿಂ ಅಂತ. ಸೊ ಇದು ಧರ್ಮ ಪಾತ್ರ ವಹಿಸುತ್ತಾ ಇದರಲ್ಲಿ? ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ಭಾರತ ಇಡೀ ವಿಶ್ವದಲ್ಲಿ ನಮ್ಮ ಸನಾತನ ಧರ್ಮವನ್ನ ಪಾಲನೆ ಮಾಡುವಂಥದ್ದು, ಅವರವರ ಧರ್ಮ ಅವರಿಗೆ ಬಿಟ್ಟದ್ದು. ಆದರೆ ಇಡೀ ವಿಶ್ವದಲ್ಲಿ ಭಾರತ ಇರೋದು ಒಂದೇ ರಾಷ್ಟ್ರ, ಸನಾತನ ಧರ್ಮವನ್ನ ಪಾಲನೆ ಮಾಡುವಂಥದ್ದು. ನಮಗೆ ಈ ಒಂದು ರಾಷ್ಟ್ರ ಬಿಟ್ಟರೆ ಬೇರೆ ರಾಷ್ಟ್ರಗಳಿಲ್ಲ. ನಮ್ಮ ಧರ್ಮ ಏನು ನಾವು ಕಾನ್ಸ್ಟಿಟ್ಯೂಷನ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಅವರವರ ಧರ್ಮವನ್ನ ಅವರು ಯಾವ ರೀತಿ ಬೇಕಾದರೂ ಪಾಲನೆ ಮಾಡಬಹುದು. ನಾವಿಲ್ಲಿ ನೋಡಿದ್ದೇವೆ, ನಮ್ಮಲ್ಲಿ ಜೈನನೂ ಇದ್ದಾರೆ, ಸಿಖ್ ಇದ್ದಾರೆ, ಮುಸ್ಲಿಂ ಇದ್ದಾರೆ, ಹಿಂದೂಗಳು ಇದೀವಿ. ಆದ್ರೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತಾ ಇದ್ದೇವೆ. ಆದ್ರೆ ನಮ್ಮಲ್ಲಿ ಈ ಒಂದು ಕಲ್ಮಶವನ್ನ ತುಂಬಿ ಆ ಒಂದು ಏನು ಮುಸ್ಲಿಂ ಸಮುದಾಯ ಇದೆ ಅದರಲ್ಲಿ ವಿಷಬೀಜಗಳನ್ನ ನಾನು ಈಗಾಗಲೇ ಹೇಳಿದೆ, ಮಕ್ಕಳಲ್ಲಿ ವಿಷಬೀಜವನ್ನ ಬಿತ್ತಿ ಕೈಗೆ ಪೆನ್ನು ಕೊಡುವಂತಹ, ಕೈಗೆ ಬಂದೂಕುಗಳನ್ನ, ಕೈಗೆ ಪೆನ್ನನ್ನ ಕೊಡುವಂತಹ ಜಾಗದಲ್ಲಿ ಅವರು ಬೇರೆ ಬೇರೆ ವಸ್ತುಗಳನ್ನ, ಆಯುಧಗಳನ್ನ ಕೊಟ್ಟು ಮಕ್ಕಳಲ್ಲಿ ಒಂದು ವಿಷಬೀಜವನ್ನ ಬಿತ್ತಿ ಆ ಉಗ್ರತ್ವವನ್ನ ಮಕ್ಕಳಿಂದನೇ ಬೆಳೆಸ್ತಾ ಇದ್ದಾರೆ. ಇದು ಮದ್ರಾಸಗಳಲ್ಲಿ ನಾವು ಸಾಕಷ್ಟು ಮದ್ರಾಸಗಳಲ್ಲಿ ಕಣ್ಣಾರೆ ಕಂಡಿದ್ದೇವೆ. ಈ ಮದ್ರಾಸಗಳನ್ನ ಅಲ್ಲಿ ಶಿಕ್ಷಣವನ್ನ ಕೊಡಬೇಕು, ಮಕ್ಕಳಿಗೆ ಶಿಕ್ಷಣವನ್ನ ಯಾವ ರೀತಿ ಕೊಡಬೇಕಂತ ಹೇಳಿದ್ರೆ ದೇಶದ ಉನ್ನತಿಗೆ, ಅವನ ಜೀವನೋಪಾಯಕ್ಕೆ ಯಾವ ರೀತಿಯಾದಂತಹ ಒಂದು ಜೀವನವನ್ನ ರೂಪಿಸ್ಕೊಳ್ಬೇಕು ಅನ್ನೋದನ್ನ ಕಲಿಸ್ಕೊಡ್ಬೇಕೆ ವಿನಃ ಅಲ್ಲಿ ಉಗ್ರತ್ವವನ್ನ ಕಲಿಸ್ಕೊಡುವಂತದ್ದು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೇನೆ. ಮದ್ರಾಸಗಳಲ್ಲಿ ಹೋಲಿ ಮಾಡಿದ್ರೆ ಅಲ್ಲ ಒಪ್ತಾನ, ಅವನು ಕೋಪ ಮಾಡ್ತಾನೆ, ದಸರಾ ಮಾಡಿದ್ರೆ ಅಲ್ಲ ಒಪ್ತಾನ, ಅವನು ಕೋಪ ಮಾಡ್ಕೋತಾನೆ ಅಂತೇಳಿ ಕಾಪಿರೋಂಕು ಮಾರೋ ಅಂತ ಹೇಳಿ ಆ ಒಂದು ಮಕ್ಕಳ ಮನಸ್ಸಿನಲ್ಲಿ, ಹೂವಿನಂತಹ ಮನಸ್ಸಿನಲ್ಲಿ ಅವರಿಗೆ ಜೀವನೋಪಾಯಕ್ಕೆ ನಮ್ಮ ರಾಷ್ಟ್ರ ಹಿತಕ್ಕೋಸ್ಕರ ಯಾವ ರೀತಿ ಎಜುಕೇಶನ್ ಅನ್ನ ಕೊಡಬೇಕು ಅದನ್ನ ಮಾಡ್ತಾ ಇಲ್ಲ. ಈ ಉಗ್ರವಾದವನ್ನ ತುಂಬಿ ಅಲ್ಲಿ ಕಳಿಸಿ ಆ ಉಗ್ರತ್ವವನ್ನ ತುಂಬ್ತಾ ಇದ್ದಾರೆ. ಇದು ಕಡಿಮೆ ಆಗಬೇಕು. ಆ ನಾಗರಿಕರು, ನಾವು ಭಾರತ ಹಿಂದೂ ರಾಷ್ಟ್ರ ಏನು ಹೇಳ್ತೀವಿ, ರಾಷ್ಟ್ರ ಆಗ್ಬೇಕು. ಇಲ್ಲಿ ಸರ್ವಧರ್ಮಗಳಿಗೂ ಇಲ್ಲಿ ಎಲ್ಲರಿಗೂ ಬೆಲೆ ಇದೆ. ಆ ಬೆಲೆ ಇರಬೇಕು ಅಂತ ಹೇಳಿದ್ರೆ ಅವರು ಅರ್ಥ ಮಾಡ್ಕೋಬೇಕು, ನಾವು ಇಲ್ಲೇ ಬೆಳಿಬೇಕು, ನಮ್ಮ ರಾಷ್ಟ್ರ ಇದೆ, ನಾವು ಬೇರೆ ಕಂಟ್ರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಏನು OWC ಅವರು ಹೇಳ್ತಾ ಇದ್ರು, ಅವರು ಎಲ್ಲದಕ್ಕೂ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಇವತ್ತು ಅವರು ಹೇಳ್ತಾ ಇದ್ದಾರೆ, ಖುದ್ದು ಓಪನ್ ಆಗಿ ಹೇಳ್ತಿದ್ದಾರೆ, ನಾವು ಭಾರತೀಯರು, ನಾವು ಭಾರತಕ್ಕೋಸ್ಕರ ನಾವು ಪ್ರಾಣವನ್ನ ಬಲಿದಾನವನ್ನ ಕೊಡ್ತೇವೆ, ನಾವು ಪಾಕಿಸ್ತಾನ ಇರಲ್ಲ, ನೀವು ನಿಮ್ಮ ಕೋಮಿನ ಇದನ್ನ ನೀವು ಅಲ್ಲೇ ಇಟ್ಕೊಳ್ಳಿ, ಪಾಕಿಸ್ತಾನದಲ್ಲಿ ಇಟ್ಕೊಳ್ಳಿ, ನಾವು ಭಾರತೀಯ ಮುಸ್ಲಿಮರು ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಾರೆ. ಅದಾಗಬೇಕು. ಅದು ಆದಾಗ ಮಾತ್ರ ನಾವೆಲ್ಲರನ್ನು
ಒಟ್ಟಾಗಿ ಬಾಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಎಲ್ಲ ಧರ್ಮವನ್ನು ಒಟ್ಟಿಗೆ ತಗೊಂಡು ಹೋಗುವಂತಹ ಇದು ಭಾರತೀಯ ಪರಂಪರೆ. ಇದು ನಾವು ಈ ಪರಂಪರೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಎಲ್ಲ ಧರ್ಮಗಳು ಅವರವರಿಗೆ ಶ್ರೇಷ್ಠವಾಗಿರುತ್ತದೆ. ಆದರೆ ನಾವು ಭಾರತೀಯರು ಅನ್ನೋ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಆ ಸಮಯದಲ್ಲಿ ಯಾವುದೇ ಕೋಮಿನ ಒಂದು ಇದು ಬರೋದಿಲ್ಲ. ನಾವು ಎಲ್ಲ ಧರ್ಮಗಳನ್ನು ಸರ್ವಧರ್ಮ ನಾವು ತಗೊಂಡೇ ಹೋಗ್ತಾ ಇದೀವಿ. ಭಾರತ ಅದು ನಡೀತಾನೂ ಇದೆ. ಆದ್ರೆ ಉಗ್ರವಾದವನ್ನ ನಾವು ಕೈ ಬಿಡಬೇಕು ಅನ್ನೋದು ನಾನು ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಇವ್ರು ಹೇಳ್ದಂಗೆ ನಮ್ಮ ಸಂಘದಲ್ಲೇನೆ ಮುಸ್ಲಿಮರು ಸುಮಾರು 100ಕ್ಕೂ ಹೆಚ್ಚು ಜನ ಇದ್ದಾರೆ. ಅದೇ ಹೇಳ್ತೀನಿ, ನನ್ನ ಸ್ನೇಹಿತರು ಕೂಡ ಇದ್ದಾರೆ. ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದಂತ ಮಹಾನ್ ವೀರ ಯೋಧರು ನಮ್ಮ ಸಂಘದಲ್ಲೇ ಇದ್ದಾರೆ. ಆತರ ಯಾಕೆ ಕೆಲವೊಂದು ಇವಾಗ ಕಾಶ್ಮೀರದ ಕಣಿವೆ ಭಾಗಗಳಲ್ಲಿ ಇರ್ಬೋದು, ಯಾಕೆ ಸೇನೆಗೆ ಸೇರಿಸಬಹುದು? ಸೇನೆಗೆ ಮುಕ್ತ ಅವಕಾಶ ಇದೆ. ಸೇನೆಗೆ ಭಾರತೀಯ ಅಲ್ಲಿನ ಮದ್ರಾಸಗಳು ಸೇನೆಯ ಬಗ್ಗೆ ಅವ್ರಿಗೆ ಅರಿವೇ ಮೂಡಿಸಲ್ಲ. ಬರೀ ಉಗ್ರತ್ವವನ್ನ ಹೇಳ್ಕೊಡ್ತಾರೆ ಹೊರತು ಇಲ್ಲಿ ನಮ್ಮ ಭಾರತದಲ್ಲಿ ಯಥೇಚ್ಛವಾಗಿ ಮುಸ್ಲಿಂ ಏನ್ ಮುಖಂಡರಿರ್ತಾರೆ, ನಾಯಕರುಗಳಿರ್ತಾರೆ, ಅವರೆಲ್ಲ ಭಾರತೀಯ ಸೇನೆ ಬಗ್ಗೆ ಅರಿವು ಮೂಡಿಸೋದು, ಎಜುಕೇಶನ್ ಬಗ್ಗೆ ಅರಿವು ಮೂಡಿಸುವಂಥದ್ದು, ಒಗ್ಗಟ್ಟಿನಲ್ಲಿ ಅರಿವು ಮೂಡಿಸುವಂತ ಕೆಲಸನ ಮಾಡಬೇಕು. ಬಟ್ ನಮ್ಮ ಕೆಲವೊಂದು ರಾಜಕೀಯ ನಾಯಕರುಗಳು ಅವರ ಮತ ಬ್ಯಾಂಕ್ಗೋಸ್ಕರ ಆ ಒಂದು ಸಮುದಾಯವನ್ನ ಹಾಳು ಮಾಡ್ಕೊಂತ ಬರ್ತಿದೆ. ನನ್ಗೆ ಖುಷಿ ಆಗ್ತದೆ, ನನ್ನ ಸ್ನೇಹಿತರು ಮುಸ್ಲಿಂ ನಮ್ಮ ಜೊತೆ ಎಲ್ಲ ಒಂದೇ ತಟ್ಟಲ್ಲಿ ನಾವು ಊಟ ಮಾಡಿರ್ತೀವಿ. ಸೈನಿಕ ಅಂದ್ಮೇಲೆಲ್ಲ ಒಂದೇನೆ. ಅಲ್ಲಿ ಮುಸ್ಲಿಂ ಏನು ನಮ್ಮ ಸೈನಿಕರು ಕೂಡ ದೇಶಕ್ಕಾಗಿ ಅರ್ಪಣೆ ಮಾಡಿದ್ದಾರೆ, ದೇಶಕ್ಕಾಗಿ ಹುತಾತ್ಮರಾಗಿದ್ದಾರೆ. ಯಾವುದು ಬೇಡ, ನಮ್ಮ ರಾಷ್ಟ್ರಪತಿಯಾದಂತ ಅಬ್ದುಲ್ ಕಲಾಂ ನಮ್ಮ ಇವತ್ತಿನ ಅಣ್ವಸ್ತ್ರ ಅಂತ ಇವತ್ತಿನ ಪಿತಾಮಹ ಒಂದು ಅಬ್ದುಲ್ ಕಲಾಂ ಅವರು ಒಬ್ಬ ಮುಸ್ಲಿಂ ನಾಯಕರು. ಅವ್ರನ್ನ ಎಷ್ಟೋ ಜನ ಒಂದು ರೋಲ್ ಮಾಡೆಲ್ ಆಗಿ ಎಷ್ಟು ಜನ ಇಡೀ ರಾಷ್ಟ್ರನೇ ಅವ್ರನ್ನ ಕೊಂಡಾಡ್ತದೆ. ಆ ರೀತಿ ಯಾಕೆ ನೀವು ಮುಸ್ಲಿಂ ನಾಯಕರಿಗೆ ಎಲ್ಲರನ್ನ ಹೇಳಕ್ ಇಚ್ಛೆ ಪಡ್ತೀನಿ, ಆ ರೀತಿ ಬೆಳೆಸಿ ಸೇನೆಯ ಬಗ್ಗೆ ಅರಿವು ಮೂಡಿಸಿ ಸೇನೆಗೆ ಸೇರ್ಕೊಳ್ಳುವಂತ ಕೆಲಸ ಮಾಡಿ. ಸೇನೆಗೆ ಸೇರ್ ಬಂದಿರುವಂತ ಮುಸ್ಲಿಂ ಏನು ಸೈನಿಕರಿಂದ ಮಾಜಿ ಸೈನಿಕರಿರ್ತಾರೆ ಅವರಿಂದ ಅವೇರ್ನೆಸ್ ಮಾಡಿಸಿ. ಮುಸ್ಲಿಂ ಕಾಲೇಜ್ಗಳಿರ್ತದೆ, ಮುಸ್ಲಿಂ ಮದ್ರಸೆ ಯಾರು ಕೂಡ ಇವತ್ತಿನ ನಮ್ಮ ಮಾಜಿ ಸೈನಿಕರನ್ನ ಆಗಸ್ಟ್ 15 ಜನವರಿ 26 ಇಡೀ ಕಾಲೇಜ್ ಎಷ್ಟು ನಾನು ನೋಡ್ದಂಗೆ ಕರ್ನಾಟಕದ ಕಾಲೇಜ್ಗಳಲ್ಲೆಲ್ಲ ಕರೀತಾರೆ. ಆದ್ರೆ ಮುಸ್ಲಿಂ ಮದ್ರಾಸಗಳು, ಮುಸ್ಲಿಂ ಮಸೀದಿಗಳು, ಮುಸ್ಲಿಂ ಕಾಲೇಜ್ಗಳು ಯಾವ ಕರೆದಿಲ್ಲ ನಮ್ಮನ್ನ. ಯಾಕೆ? ಅಲ್ಲೇ ತೋರಿಸದೆ ನಾನು ಹೇಳೋದೇನೆಂದ್ರೆ, ನಾವು ಧರ್ಮ ಮುಕ್ತವಾಗಿ ನಾವು ಭಾವೈಕ್ಯತೆ ಇರಬೇಕು, ಸೈನಿಕರೆಲ್ಲ ಇರಬೇಕು ಅಂತ ನೀವು ಯಾಕೆಂದ್ರೆ ಅಲ್ಲಿ ಎಲ್ಲೋ ಸಂಸ್ಥೆಗಳಲ್ಲಿ ಅಲ್ಲೂ ಕೂಡ ಎಲ್ಲೋ ಧರ್ಮಾಧಾರಿತವಾಗಿ ವಿಷ ಬೀಜ ಬಿತ್ತುವಂತ ವ್ಯಕ್ತಿಗಳಿರ್ಬೋದು, ಅಥವಾ ವಿಷ ಬೀಜ ಬಿತ್ತುವಂತ. ಯಾಕೆಂದ್ರೆ ಯಂಗ್ಸ್ಟರ್ಸ್ ಬರುವಂತದ್ದು 10th 11th ಬರುವಂತ ಟೈಮಲ್ಲಿ ನೀವು ಸೇನೆಗೆ ಯಾರೋ ಮಾಜಿ ಸೈನಿಕರು ಕರ್ಕೊಂಡೋಗ ಸ್ಪೀಚ್ ಕೊಡಿ, ಸೇನೆಗೆ ಸೇರ್ಕೊಡಿ, ಎಷ್ಟೊಂದು ಅವಕಾಶಗಳಿರ್ತದೆ. ಎಜುಕೇಶನ್ ಬಗ್ಗೆ ಕೊಡಿ. ಅದನ್ನ ನಾನು ಇವತ್ತಿನವರೆಗೂ ಆಗಸ್ಟ್ 15 ಜನವರಿ 26 ನನ್ನ ವಿಜಯನಗರದಲ್ಲಿ ಒಬ್ರು ಮುಸ್ಲಿಂ ಶಿಕ್ಷಣ ಸಂಸ್ಥೆ ಒಬ್ರು ಮಾತ್ರ ಕರೆದ್ರು. ಲಾಸ್ಟ್ ಇಯರ್ ನಾವು ಕೂಡ ಹೋಗಿದ್ವಿ. ಒಬ್ಬರೇ ಕರೆದ್ರು ನನ್ನ ಸರ್ವಿಸ್ ನಲ್ಲಿ. ಒಬ್ರು ಮೊನ್ನೆ ವಿಜಯನಗರದಲ್ಲಿ ಒಬ್ರು ಇಲ್ಲೇ ಒಂದು ಕಾಲೇಜ್, ಮುಸ್ಲಿಂ ಕಾಲೇಜ್ ಇದೆ, ಸ್ಕೂಲ್ ಕರೆದ್ರು. ಆ ರೀತಿ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಕರೆದಿ ಅವ್ರನ್ನೆಲ್ಲ ಒಂದು ಮೋಟಿವೇಶನ್ ಅಲ್ಲಾಗ್ಲಿ ಆ ಮಕ್ಕಳನ್ನ ಒಂದು ಚೇಂಜ್ ಮಾಡಬೇಕು. ಧರ್ಮ ಬರೀ ಆ ಧರ್ಮ ಜಿಹಾದಿ ಧರ್ಮ ಅಂತ ತುಂಬಿಸೋ ಬದಲು ಅದಕ್ಕೆ ಭಾವೈಕ್ಯತದ ಧರ್ಮನ ತುಂಬಿಸುವಂತ ಕೆಲಸವನ್ನ ಮಾಡಬೇಕು. ಒಗ್ಗಟ್ಟಾಗಿ ಎಲ್ಲರೂ ಭಾರತ ದೇಶವನ್ನ ಕಟ್ಟಿ ಒಗ್ಗಟ್ಟಾಗಿ ಮಾಡುವಂತ ಕೆಲಸವನ್ನ ಆಗ್ಬೇಕು ಅಂತ ಈ ಒಂದು ನಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಂತೀವಿ. ಕೊನೆಯದಾಗಿ ನಮ್ಮ ಭಾರತದಲ್ಲೇ ಇಟ್ಕೊಂಡು ನಮ್ಮ ಭಾರತಕ್ಕೆ ಸಪೋರ್ಟ್ ಮಾಡ್ದಿರಾ ಬೇರೆ ದೇಶಕ್ಕೆ ಸಪೋರ್ಟ್ ಮಾಡುವಂತವರಿಗೆ ಅಥವಾ ಈ ಬಗ್ಗೆ ಧ್ವನಿ ಎತ್ತದೇ ಇರುವಂತ ವ್ಯಕ್ತಿಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಮೊನ್ನೆ ಇದೇ ನೀವು ನೋಡಿರ್ಬೋದು, ಮಾಧ್ಯಮದಲ್ಲೇ ತೋರಿಸ್ರು, ಪಾಕಿಸ್ತಾನ ಫ್ಲಾಗ್ ನ ಕೆಳಗಡೆ ರೋಡಲ್ಲಿ ಇಕ್ಕಿದ್ರೆ ಅಲ್ಲಿ ಇಬ್ರು ಮಹಿಳೆಯರು ಬರ್ತಾರೆ, ಅದನ್ನ ಕಿತ್ಕೊಂಡು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ. ಇಂಥವ್ರನ್ನ ಗಡಿಪಾರ್ ಮಾಡಬೇಕು. ನಮ್ಮಲ್ಲಿ ಏನು ಭಾರತ ದೇಶದಲ್ಲಿ ಇತ್ಕೊಂಡು ಈ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ನಮ್ಮ ತಾಯ್ನಾಡಿ ಮೋಸ ಮಾಡುವಂತ ವ್ಯಕ್ತಿಗಳು, ನಾಗರಿಕರು ಯಾರೇ ಇದ್ರು ಕೂಡ, ಇವಾಗ ಸುಮಾರು ಜನ ಪಾಕಿಸ್ತಾನಕ್ಕೆ ನಾಗರಿಕರು ಕಳಿಸಿದ್ರಲ್ಲ, ಅದೇ ರೀತಿ ವಾಘಾ ಬಾರ್ಡರ್ನಲ್ಲಿ ಇವ್ರನ್ನ ಯಾರನ್ನ ಫಾಲೋ ಮಾಡ್ತಾರೆ ಅವ್ರು ಹೇಳ್ಕೊಬೇಕು. ಅದನ್ನ ಆತರ ಮಾಡಿದ್ರೆ ನಮ್ಗೆ ಏನ್ ಮಾಧ್ಯಮದಲ್ಲಿ ಸಿಗ್ತಾರ ಆ ಥರದವ್ರನ್ನ ಇಮ್ಮಿಡಿಯೇಟ್ ಆಗಿ ಪಾಕಿಸ್ತಾನಕ್ಕೆ ಗಡಿಪಾರ್ ಮಾಡಬೇಕು. ಆವಾಗ ಬುದ್ಧಿ ಕಲಿಯೋದು, ಅಲ್ಲಿವರೆಗೂ ಕಲಿಯಲ್ಲ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಪಾಕಿಸ್ತಾನಕ್ಕೆ ಜಿಂದಾ ಬಂದಿದ್ದಾರೆ ಅಂತವ್ರನ್ನೆಲ್ಲ ಬಿಡ್ಲೇಬಾರ್ದು, ಯಾವುದೇ ಕಾರಣಕ್ಕೂ ಸಹಿಸಲ್ಲ. ನಾ ಒಬ್ಬ ಸೈನಿಕನಾಗಿ ನಾನೊಬ್ಬ ದೇಶಕ್ಕಾಗಿ ನಾನು ಸೇವೆ ಮಾಡಿರೋದಕ್ಕಾಗಿ ನಾನು ಹೇಳ್ತೀನಿ, ಯಾವುದೇ ವ್ಯಕ್ತಿ ಈ ರೀತಿ ದೇಶ ಪ್ರೇಮ ಆಗಲಿ ಅಥವಾ ಪಾಕಿಸ್ತಾನಕ್ಕೆ ಬೆಂಬಲ ಸೂಚಿಸುವಂತ ವ್ಯಕ್ತಿಗಳನ್ನ
ಇಮ್ಮಿಡಿಯೇಟ್ ಆಗಿ ತಡ ಮಾಡಬಾರ್ದು, ಇಮ್ಮಿಡಿಯೇಟ್ ಆಗಿ ಗಡಿ ಪಾರ್ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕವಾಗಿ ಅನಿಸಿಕೆ. ಈಗ ನಮ್ಮ ಸೈನಿಕರಿಗೆ, ಗಡಿಯಲ್ಲಿರೋ ಸೈನಿಕರಿಗೆ ನೀವು ನೀಡುವಂತಹ ಸಲಹೆ ಅಥವಾ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಆಲ್ ದ ಬೆಸ್ಟ್ ಅಂತ. ನಾನೊಬ್ಬ ಮಾಜಿ ಸೈನಿಕನಾಗಿ ನಾವು ಈಗಾಗಲೇ ಹೇಳಿದ್ವಿ, ನಾವು ಸಹ ನಿಮ್ಮ ಜೊತೆ ಬರ್ಲಿಕ್ಕೆ ತಯಾರಾಗಿದ್ದೇವೆ. ನಮಗೆ ಒಂದು ಪರ್ಮಿಷನ್ ಬೇಕು ಅಷ್ಟೇ. ಪರ್ಮಿಷನ್ ಕೊಟ್ರೆ ನಾವು ಸಹ ಅವರ ಜೊತೆಯಾಗಿ ನಾವೊಬ್ಬ ಮಾಜಿ ಸೈನಿಕನಾಗಿ ಸೈನಿಕ ವೃತ್ತಿಯಲ್ಲಿ ಇದ್ದು ಬಂದಿರೋದ್ರಿಂದ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ. ನಮ್ಮ ಅವಶ್ಯಕತೆ ಇದ್ರೆ ನಾವು ನಿಮ್ಮ ಜೊತೆಯಲ್ಲೇ ಬರ್ತೇವೆ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ನಿಮ್ಮ ಪರವಾಗಿದ್ದೇವೆ. ನಿಮ್ಮ ಕುಟುಂಬಗಳಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಇಡೀ ಭಾರತ ದೇಶ ಇದೆ ಅನ್ನೋ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ನಾನು ಇವತ್ತಿನ ಏನು ಅಟ್ಯಾಕ್ನಲ್ಲಿ ಭಾಗವಹಿಸಿದಂಥ ಎಲ್ರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೀನಿ. ಅದಾಗೆ ನೀವು ಇವತ್ತು ಗಡಿ ಭಾಗಗಳಲ್ಲಿ ನಿಂತು ಸೇವೆ ಮಾಡ್ತಿರೋ ಎಲ್ರಿಗೂ ಸಹ ಒಳ್ಳೇದಲ್ಲಿ, ದೇವರು ಒಳ್ಳೇದ್ ಮಾಡಲಿ, ನಿಮ್ಮ ಕುಟುಂಬಕ್ಕೂ ಕೂಡ ಒಳ್ಳೇದ್ ಮಾಡಲಿ. ನಿಮ್ಮ ಒಂದು ಜೊತೆಗೆ ಇಡೀ ಭಾರತ ದೇಶದ ನಾಗರಿಕರೇ ನಿಮ್ಮ ಜೊತೆ ನಿಂತಿದ್ದಾರೆ. ಎಸ್ಪೆಷಲಿ ನಾವು ಕೂಡ ನಿಮ್ಗೆ ಇವತ್ತಿನ ದಿನ ಪ್ರಧಾನಮಂತ್ರಿಗಳು ಕೂಡ ನಾವು ಲೆಟರ್ ಕಳಿಸ್ತಾ ಇದ್ದೀವಿ. ನಿಮ್ಮ ಜೊತೆಗೆ ನಾವು ಕೂಡ ಇದ್ದಕ್ಕೆ ನಾವು ಬಂದು, ಯಾಕೆಂದ್ರೆ ನಾವು ಕೂಡ ಸುಮಾರು 15,000 ಜನ ಇದ್ದೀವಿ. 15,000ಕ್ಕೆ 10,000 ಜನ ನಾವು ನಿಮ್ಮ ಜೊತೆ ಬಂದು ಸೇವೆ ಸಲ್ಲಿಸಕ್ಕೆ ರೆಡಿ ಇದೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಎಲ್ರಿಗೂ ಗಡಿಯಲ್ಲಿ ಇರುವಂತವ್ರಿಗೆ, ಎಲ್ಲರೂ ಇವತ್ತಿನ ಭಾರತ ದೇಶದ ನಾಗರಿಕರು, ಯೋಧರಿಗೆ, ಆ ಗಡಿ ಕಾಯುವ ಯೋಧರಿಗೆ ಎಲ್ಲರೂ ಬೆಂಬಲವಾಗಿ ನಿಂತು ಒಗ್ಗಟ್ಟಾಗಿ ಇವತ್ತಿನ ದೇಶಕ್ಕಾಗಿ ನಾನು ಅನ್ನೋ ಒಂದು ಪರಿಕಲ್ಪನೆಯೊಂದಿಗೆ ದೇಶ ಪ್ರೇಮವನ್ನ, ದೇಶ ಮೊದಲು, ಯಾವುದೇ ರಾಜಕಾರಣಿಗಳಿಗಾಗ್ಲಿ, ಪಕ್ಷ ಆಗಲಿ, ವ್ಯಕ್ತಿಗಳಾಗ್ಲಿ ಯಾವುದು ಬೇಡ, ನಮಗೆ ದೇಶ ಮೊದಲು. ಆ ದೇಶಕ್ಕಾಗಿ ಇವತ್ತು ಒಗ್ಗಟ್ಟಿಂದ ನಿಂತ್ಕೊಬೇಕು. ಇವತ್ತಿನ್ನೂ ಸ್ಟಾರ್ಟ್ ಆಗಿದೆ, ಇನ್ನು ಯಾವ ಹಂತಕ್ಕೆ ಬೇಕಾದ್ರೂ ಹೋಗುವಂತ ಒಂದು ಸಿಚುವೇಶನ್ ನಿರ್ಮಾಣ ಆಗ್ಬೋದು. ಎಲ್ಲರೂ ಜಾಗೃತರಾಗಿ ಇವತ್ತೊಂದು ದಿನ ಏನು ಮಾಕ್ ಡ್ರಿಲ್ ಇದೆ, ಆ ಮಾಕ್ ಡ್ರಿಲ್ನ ಎಲ್ಲರೂ ಇವತ್ತೊಂದು ದಿನ ಏನು ಒಂದು ನೋಟಿಫಿಕೇಶನ್ ಬಂದಿದೆ ಸರ್ಕಾರದಿಂದ, ಅದನ್ನೆಲ್ಲರೂ ಪಾಲಿಸಬೇಕು. ಏನೇನು ಕ್ರಮ ಅನುಸರಿಸಬೇಕು ಅದನ್ನೆಲ್ಲ ಮಾಡಬೇಕು. ಯಾವುದೇ ಬೈ ಚಾನ್ಸ್ ನಮ್ಮ ಅವಶ್ಯಕತೆ ಇದ್ರೆ ಮಾಜಿ ಸೈನಿಕರ ಸಂಘಟನೆ, ನಾವು ವಿಜಯನಗರದಲ್ಲೇ ಇದ್ದೀವಿ, ಆ ಒಂದು ಸಂಘಟನೆಯ ಎಲ್ಲ ನಮ್ಮ ಸುಮಾರು 15,000 ಜನ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇದ್ದೀವಿ. ನಮ್ಮ ಒಂದು ಸಹಾಯ ಕೂಡ ಪಡಿಬಹುದು. ನಾವು ಕೂಡ ಎನಿ ಟೈಮ್ ನಾವು ಸೈನಿಕರಾಗಿದೆಯೋ, ನಾವು ಇಲ್ಲೂ ಕೂಡ ನಾವು ಸಾಮಾಜಿಕವಾಗಿ ಅಷ್ಟೇ ಒಂದು ಏನಾರು ಆ ಸಣ್ಣ ಯುದ್ಧದಂತದ ಒಂದು ಪರಿಸ್ಥಿತಿ ನಿರ್ಮಾಣ ಆದ್ರೆ ನಾವೆಲ್ಲರೂ ನಿಮ್ಮೊಂದಿಗೆ ಇರ್ತೀವಿ, ನಿಮ್ಮ ಸಹಾಯಕ್ಕೆ ನಾವು ಇರ್ತೀವಿ. ಎಲ್ಲರೂ ಈ ಒಂದು ಒಗ್ಗಟ್ಟಿನಿಂದ ಈ ಒಂದು ಯುದ್ಧವನ್ನು ಎದುರಿಸೋಣ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಬಲೋ ಭಾರತ್ ಮಾತಾ ಕಿ ಜೈ. ಸೊ ಇದಿಷ್ಟಾಗಿದ್ದು ಆಪರೇಷನ್ ಸಿಂಧೂರ್ ಬಗ್ಗೆ ನಮ್ಮ ಮಾಜಿ ಸೈನಿಕರಾದಂತಹ ಶಿವಣ್ಣ ಹಾಗೂ ವೇಣುಗೋಪಾಲ್ ಅವರು ವೇಣುಗೋಪಾಲ್